ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ನೀವು ಇತ್ತೀಚಿನ ದಿನಗಳಲ್ಲಿ ಅನುಭವಿಸಿದ ಜೀವನ ನಿಮಗೆ ಒಳಗೊಳಗೆ ಅನೇಕ ಪ್ರಶ್ನೆಗಳನ್ನು ಹುಟ್ಟಿಸಿದೆ. ಎಷ್ಟು ಸಹನೆ ತೋರಿದರೂ ಫಲ ಕಾಣದ ಸಮಯಗಳು, ನಂಬಿದವರು ದೂರ ಸರಿದ ಕ್ಷಣಗಳು, ನಿಮ್ಮ ಶ್ರಮವನ್ನು ಯಾರೂ ಸರಿಯಾಗಿ ಗುರುತಿಸದ ಸಂದರ್ಭಗಳು, ಇವೆಲ್ಲವೂ ನಿಮ್ಮ ಮನಸ್ಸನ್ನು ಮೌನವಾಗಿ ಕಾಡಿವೆ. ಆದರೆ ಈಗ ಕಾಲ ನಿಧಾನವಾಗಿ ನಿಮ್ಮ ಕಡೆ ತಿರುಗ್ತಾ ಇದೆ. 2026 ಫೆಬ್ರವರಿ 1ರಂದು ಬರುವ ಈ ಮಾಘ ಹುಣ್ಣಿಮೆ ವೃಷಭ ರಾಶಿಯವರ ಜೀವನದಲ್ಲಿ ಸಾಮಾನ್ಯ ದಿನ ಆಗಿರೋದಿಲ್ಲ. ಇದು ನಿಮ್ಮ ಭಾಗ್ಯಕ್ಕೆ ಹೊಸ ದಿಕ್ಕು ನೀಡುವ ಶಕ್ತಿಶಾಲಿ ಪೂರ್ಣಿಮೆ. ಈ ದಿನ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಚಲಿಸಲಾರಂಭಿಸುತ್ತೆ. ಸೂರ್ಯನ ತೇಜಸ್ಸು, ಪುಷ್ಯಯೋಗದ ಅನುಗ್ರಹ ಮತ್ತು ಸರ್ವಾರ್ಥ ಸಿದ್ಧಿ ಯೋಗದ ಸಂಯೋಗ ಒಂದೇ ಸಮಯದಲ್ಲಿ ಕ್ರಿಯಾಶೀಲ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ನಿಂತು ಹೋಗಿದ್ದ ಕಾರ್ಯಗಳು ಮತ್ತೆ ಚಲನೆ ಪಡೆಯುತ್ತೆ. ಬಹುಕಾಲದಿಂದ ತಡವಾಗಿದ್ದ ನಿರ್ಧಾರಗಳು ಸ್ಪಷ್ಟವಾಗುತ್ತೆ ಮತ್ತು ನಿಮ್ಮ ಒಳಗಿನ ಆತ್ಮವಿಶ್ವಾಸ ಮರುಜಾಗೃತವಾಗುತ್ತೆ. ಈ ಮಾಘ ಹುಣ್ಣಿಮೆ ನಿಮ್ಮ ಹಳೆಯ ಸಂಕಟಗಳ ಅಧ್ಯಯನವನ್ನು ಮುಚ್ಚಿ ಹೊಸ ಅವಕಾಶಗಳ ಬಾಗಿಲು ತೆರೆಯೋದಕ್ಕೆ ಸಂಕೇತ ಅಂತಾನೆ ಹೇಳ್ಬಹುದು. ಈ ಪವಿತ್ರ ದಿನ ನೀವು ತಾಯಿ ಲಕ್ಷ್ಮೀ ದೇವಿಯನ್ನು ಹಾಗೂ ನಿಮ್ಮ ಇಷ್ಟ ದೈವವನ್ನು ಮನಪೂರ್ವಕವಾಗಿ ಸ್ಮರಿಸಿದರೆ ಅದು ಕೇವಲ ಭಕ್ತಿಯಲ್ಲ, ಅದು ನಿಮ್ಮ ಭವಿಷ್ಯಕ್ಕೆ ಕೊಡುವ ಹೊಸ ಆದೇಶ. ಈ ದಿನ ಮಾಡಿದ ಪ್ರಾರ್ಥನೆ, ಸಂಕಲ್ಪ ಮತ್ತು ನಂಬಿಕೆ ನೇರವಾಗಿ ನಿಮ್ಮ ಕರ್ಮದ ಮೇಲೆ ಪರಿಣಾಮವನ್ನು ಬೀರುತ್ತೆ. ವರ್ಷಗಳಿಂದ ನಿಂತು ಹೋಗಿದ್ದ ಹಣಕಾಸಿನ ಅಡಚಣೆಗಳು ನಿಧಾನವಾಗಿ ಸಡಿಲವಾಗುತ್ತೆ. ಸಾಲವಾಗಿ ಹೋಗಿದ್ದ ಹಣ ಮರಳಿ ಬರುವ ಸಾಧ್ಯತೆಗಳು ಕೂಡ ಕಾಣಿಸುತ್ತೆ ಮತ್ತು ಹೊಸ ಆದಾಯ ಮೂಲಗಳು ಅವುಗಳ ಬಗ್ಗೆ ಚರ್ಚೆಗಳು ಆರಂಭವಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೌಲ್ಯವನ್ನು ಮರುಪರಿಶೀಲಿಸುವ ಒಂದು ಪರಿಸ್ಥಿತಿ ಅನ್ನೋದು ನಿರ್ಮಾಣವಾಗುತ್ತೆ. ಜನರು ನಿಮ್ಮ ಶ್ರಮವನ್ನು ಗುರುತಿಸೋದಕ್ಕೆ ಆರಂಭಿಸ್ತಾರೆ. ಮಾಘ ಹುಣ್ಣಿಮೆಯ ನಂತರ ವೃಷಭ ರಾಶಿಯವರ ಜೀವನದಲ್ಲಿ ಮೊದಲ ದೊಡ್ಡ ಘಟನೆ ವೃತ್ತಿ ಜೀವನದಲ್ಲಿ ಬರುವ ತಿರುವು. ನೀವು ನಿರೀಕ್ಷಿಸದ ಒಂದು ಅವಕಾಶ ನಿಮ್ಮ ಮುಂದೆ ಅಚಾನಕ್ಕಾಗಿ ಬಂದು ನಿಲ್ಲುತ್ತೆ. ಇದು ಭಾಗ್ಯದ ಆಟವಲ್ಲ, ಇದು ನೀವು ವರ್ಷಗಳ ಕಾಲ ತೋರಿದ ಶ್ರಮ, ಸಹನೆ ಮತ್ತು ಸ್ಥಿರತೆಗೆ ಸಿಗುವ ಪ್ರತಿಫಲ. ಉದ್ಯೋಗದಲ್ಲಿರುವವರಿಗೆ ಪದೋನ್ನತಿ, ಹೊಸ ಜವಾಬ್ದಾರಿ ಅಥವಾ ಉತ್ತಮ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿರೋರಿಗೆ ಹೊಸ ಒಪ್ಪಂದ ಅಥವಾ ಲಾಭದಾಯಕ ಪಾಲುದಾರಿಕೆ ದೊರೆಯುತ್ತೆ. ಇನ್ನು ಎರಡನೇ ಘಟನೆ ಬಗ್ಗೆ ಹೇಳೋದಾದರೆ, ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಶಾಂತಿಯ ಪ್ರವೇಶವಾಗುತ್ತೆ. ಬಹುಕಾಲದಿಂದ ಮನೆ ಮಂದಿಯೊಂದಿಗೆ ಇದ್ದ ಈ ಒತ್ತಡಗಳು ನಿಧಾನವಾಗಿ ಕರಗುತ್ತೆ. ಸಂಬಂಧಗಳಲ್ಲಿ ಸ್ಪಷ್ಟತೆ ಅನ್ನೋದು ಬರುತ್ತೆ ಮತ್ತು ಹಳೆಯ ಮನಸ್ತಾಪಗಳು ಪರಿಹಾರ ಕಾಣೋದಕ್ಕೆ ಆರಂಭಿಸುತ್ತೆ. ಕೆಲವು ಸತ್ಯಗಳು ಹೊರಬಂದರೂ ಕೂಡ ಅವು ಕೊನೆಗೆ ನಿಮ್ಮ ಜೀವನಕ್ಕೆ ಸ್ಥಿರತೆಯನ್ನು ತರುತ್ತೆ. ಮೂರನೇ ಘಟನೆ ಬಗ್ಗೆ ಹೇಳೋದಾದರೆ, ಆರೋಗ್ಯದ ಕುರಿತು ಜಾಗ್ರತೆ. ಈ ಸಮಯದಲ್ಲಿ ದೇಹಕ್ಕಿಂತ ಹೆಚ್ಚು ಮನಸ್ಸಿನ ಆರೋಗ್ಯಕ್ಕೆ ಗಮನವನ್ನು ಕೊಡಬೇಕು. ಅತಿಯಾದ ಚಿಂತೆ ಮತ್ತು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿದ್ದೇ ಆದರೆ ಆರೋಗ್ಯ ಮತ್ತು ಸಮಸ್ಯೆಗಳನ್ನು ಸುಲಭವಾಗಿ ತಪ್ಪಿಸಬಹುದು. ನಾಲ್ಕನೇ ಘಟನೆ ಬಗ್ಗೆ ಹೇಳೋದಾದರೆ, ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಮತ್ತು ನಿಯಂತ್ರಣ ಅಗತ್ಯ. ಆರಂಭಿಕ ದಿನಗಳಲ್ಲಿ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದ್ರೂ ಕೂಡ ಸಂಪೂರ್ಣ ತಿಂಗಳು ಹಣದ ಹರಿವು ನಿಂತು ಹೋಗೋದಿಲ್ಲ. ಸರಿಯಾದ ಯೋಜನೆ ಮತ್ತು ಸಂಯೋಗದಿಂದ ಒಂದು ಸಂಯಮದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಅನ್ನೋದು ನಿಧಾನವಾಗಿ ಬಲವಾಗುತ್ತೆ. ಐದನೇ ಘಟನೆ ಬಗ್ಗೆ ಹೇಳೋದಾದರೆ, ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಬದಲಾವಣೆ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಪ್ರೀತಿಯಾಗಿ ಮಾರ್ಪಡುವ ಸಾಧ್ಯತೆ ಇದೆ. ವಿವಾಹಿತರು ಸಂವಹನ ಮತ್ತು ಸಹನೆಯಿಂದ ನಡೆದುಕೊಂಡಿದ್ದೆ ಆದರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತೆ. ಆರನೇ ಘಟನೆ ಅಚ್ಚರಿಯ ಲಾಭ ಮತ್ತು ಭದ್ರತೆ. ಹಳೆಯ ಹೂಡಿಕೆ ಅಥವಾ ನಿರೀಕ್ಷಿಸದ ಒಂದು ಮೂಲದಿಂದ ಹಣಕಾಸಿನ ಲಾಭ ಅನ್ನೋದು ದೊರೆಯುವ ಸೂಚನೆಗಳು ಕಾಣಿಸುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಭದ್ರತೆ ಮತ್ತು ಸ್ವಾವಲಂಬನೆ ಅನ್ನೋದು ಹೆಚ್ಚಾಗುತ್ತೆ. ಏಳನೇ ಘಟನೆ ನಿಮ್ಮ ಒಳಗಿನ ಸ್ಥಿರತೆ ಮತ್ತು ನಾಯಕತ್ವ ಹೊರಬರುವುದು. ನಿಮ್ಮ ಮಾತಿಗೆ ತೂಕ ಬರುತ್ತೆ ಮತ್ತು ಜನರು ನಿಮ್ಮ ನಿರ್ಧಾರಗಳನ್ನು ಗೌರವಿಸ್ತಾರೆ. ಕೆಲಸದ ಸ್ಥಳದಲ್ಲಾಗಲಿ ಸಮಾಜದಲ್ಲಾಗಿರಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಎಂಟನೇ ಘಟನೆ ಸಮಾಜದಲ್ಲಿ ಗೌರವ ಮತ್ತು
ಗುರುತು, ನಿಮ್ಮ ಶ್ರಮದ ಮಾನ್ಯತೆಯನ್ನು ಸಿಗುತ್ತೆ. ಪ್ರಶಂಸೆ, ಗೌರವ ಅಥವಾ ಸಾರ್ವಜನಿಕ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ. ಇದು ನಿಮ್ಮ ಬದುಕಿಗೆ ಸಿಕ್ಕ ದೃಢೀಕರಣ. 9ನೇ ಮತ್ತು ಅತ್ಯಂತ ಮಹತ್ವದ ಘಟನೆ, ಸಂಪೂರ್ಣ ಜೀವನ ಪರಿವರ್ತನೆ ಮಾಡುವ ಹಣ, ಸಂಬಂಧ, ಆರೋಗ್ಯ ಮತ್ತು ಮಾನಸಿಕ ಸ್ಥಿರತೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬದಲಾವಣೆ ಅನ್ನೋದು ಕಂಡುಬರುತ್ತೆ. ಇದು ಅಂತ್ಯವಲ್ಲ, ಇದು ನಿಮ್ಮ ಹೊಸ ಜೀವನದ ಆರಂಭ. ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಧೈರ್ಯದಿಂದ, ಸತ್ಯನಿಷ್ಠೆಯಿಂದ ಮತ್ತು ಎಚ್ಚರಿಕೆಯಿಂದ ಮುಂದುವರೆದರೆ ಬ್ರಹ್ಮಾಂಡನೇ ನಿಮ್ಮೊಂದಿಗೆ ನಿಂತು ನಿಮ್ಮ ದಾರಿಯನ್ನು ತೆರೆದುಕೊಳ್ಳುತ್ತೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಯಿತು, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.